ವಿದ್ಯಾರ್ಥಿಗಳೇ, ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ ಅಧ್ಯಾಯದಲ್ಲಿ ನಾವು ಸಾಂಸ್ಕೃತಿಕ ವಿಮರ್ಶೆಯ ಬಗ್ಗೆ ನೋಡೋಣ. ಸಾಂಸ್ಕೃತಿಕ ವಿಮರ್ಶೆ ಅಂದ್ರೇನು, ಸಾಂಸ್ಕೃತಿಕ ವಿಮರ್ಶೆ ಹೇಗೆಲ್ಲ ಒಂದು ಕೃತಿಯನ್ನು ಅಥವಾ ಕಾವ್ಯವನ್ನು ನೋಡುತ್ತೆ, ಯಾವ ಹಿನ್ನೆಲೆಯಲ್ಲಿ ಕಾವ್ಯಗಳನ್ನು ಅಥವಾ ಕೃತಿಗಳನ್ನು ಗಮನಿಸ್ತಾ ಹೋಗುತ್ತೆ ಈ ವಿಮರ್ಶೆ ಅನ್ನೋದನ್ನು ನಾವು ನೋಡೋಣ. ಈ ಸಾಂಸ್ಕೃತಿಕ ವಿಮರ್ಶೆ ಎನ್ನುವಂಥದ್ದು ಸಾಹಿತ್ಯ ವಿಮರ್ಶೆಯಲ್ಲಿ ಇತ್ತೀಚೆಗೆ ಬಂದಿರುವಂಥ ಮತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಒಂದು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಒಂದು ವಿಮರ್ಶೆಯ ವಿಧಾನ, ಒಂದು ವಿಮರ್ಶೆಯ ಪ್ರಕಾರ. ಇದು ಬಹಳಷ್ಟು ಪ್ರಸಿದ್ಧಿಗೆ ಬರ್ತಾ ಇದೆ. ಒಂದು ಕೃತಿಯನ್ನ ಅಥವಾ ಕಾವ್ಯವನ್ನ, ಅದರಲ್ಲಿ ದಾಖಲಾಗಿರುವಂತಹ ಸಾಂಸ್ಕೃತಿಕ ಸಂಗತಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಹೇಗೆ ಒಂದು ಕೃತಿಯನ್ನು ನೋಡಬಹುದು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಯಾವುದೇ ಒಂದು ಕೃತಿ ಒಂದು ಸಮಾಜದ ಬದುಕಿನ ಉತ್ಪನ್ನ ಆಗಿರುತ್ತೆ. ಯಾಕಂದ್ರೆ ಸಮಾಜವನ್ನು ಬಿಟ್ಟು ಒಂದು ಕೃತಿ ರಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃತಿಕಾರನ ಕಲ್ಪನೆಯೂ ಕೂಡ ಸಮಾಜವನ್ನು ಹೊರತುಪಡಿಸಿ ಬಹುದೂರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ ಅನ್ನುವಂಥದ್ದು. ಒಂದು ಸಮಾಜದ ಬದುಕಿನ ಕ್ರಮಗಳು ಹೇಗಿರ್ತವೆ, ಒಂದು ಸಮಾಜದ ಬದುಕಿನ ಸಾಂಸ್ಕೃತಿಕ ಸಂಗತಿಗಳು ಹೇಗಿರ್ತವೆ, ಹಾಗಾಗಿ ಅವೆಲ್ಲ ಬದುಕಿನ ಕ್ರಮ, ಸಾಂಸ್ಕೃತಿಕ ಸಂದರ್ಭಗಳು ಇವೆಲ್ಲವೂ ಕೂಡ ಒಂದು ಕೃತಿಯಲ್ಲಿ ಮೂಡಿ ಬರ್ತವೆ. ಹಾಗಾಗಿ ಆ ಸಾಮಾಜಿಕ ಜೀವನದ ಉತ್ಪನ್ನ ಆಗಿರುತ್ತೆ ಅಥವಾ ಪ್ರತಿಬಿಂಬವೂ ಕೂಡ ಆಗಿರುತ್ತೆ. ಮಾರ್ಕ್ಸ್ವಾದಿ ವಿಮರ್ಶೆಯಲ್ಲೂ ಕೂಡ ನಾವು ಅದನ್ನೇ ಕಾಣ್ತೀವಿ, ಅದನ್ನೇ ಗಮನಿಸ್ತೀವಿ. ಸಾಮಾಜಿಕ ಜೀವನದ, ಮಾನವನ ಅಸ್ತಿತ್ವದ ಅಥವಾ ವಾಸ್ತವದ ಪ್ರತಿಬಿಂಬ ಸಾಹಿತ್ಯ ಆಗಿರಬೇಕು ಎನ್ನುವಂಥದ್ದು. ಹಾಗಾಗಿ ಒಂದು ಕೃತಿ ಒಂದು ಸಮಾಜದ ಬದುಕಿನ ಉತ್ಪನ್ನ ಆಗಿರುತ್ತೆ. ಸಮಾಜವನ್ನು ಹೊರತುಪಡಿಸಿ ಒಂದು ಕೃತಿ ರಚನೆ ಆಗಲಿಕ್ಕೆ ಅಸಾಧ್ಯ. ಆ ಸಮಾಜದ ಸಂಸ್ಕೃತಿಯ ಇತಿಹಾಸವನ್ನ, ಅದರ ಪರಂಪರೆಯನ್ನ ಆ ಕೃತಿ ಕಟ್ಟಿಕೊಡುತ್ತೆ. ನಾವಿವತ್ತು ಪಂಪನ ಕೃತಿಯ ಮೂಲಕವಾಗಿ ಪಂಪನ ಕಾಲದ ಸಾಮಾಜಿಕ ಜೀವನವನ್ನ, ಅವತ್ತಿನ ಚಾರಿತ್ರಿಕ ಸಂದರ್ಭಗಳನ್ನ, ಅವತ್ತಿನ ರಾಜಕೀಯ ವಿಚಾರಗಳನ್ನ ನಾವು ಕಾಣಬಹುದು. ಕುವೆಂಪು ಅವರು 20ನೇ ಶತಮಾನಕ್ಕೆ ಬಂದರೆ ಆ ಕುವೆಂಪು ಅವರ ಸಾಹಿತ್ಯದಲ್ಲಿ ಪ್ರಾಕೃತಿಕ ಅಂಶಗಳು, ಆ ಕಾಲದ ಅಧ್ಯಾತ್ಮದ ಸಂಗತಿಗಳು, ಆ ಕಾಲದ ಜೀವನ ಕ್ರಮ, ಇವನ್ನೆಲ್ಲ ನಾವು ಅವರ ಕಾದಂಬರಿಗಳಲ್ಲಿ, ಕವಿತೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಬಹಳಷ್ಟು ಕೃತಿಗಳು ಅದು ರಚಿತವಾದ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಪ್ರಾಕೃತಿಕ ಇಂತಹ ಸಾಂಸ್ಕೃತಿಕವಾದಂಥ ಎಲ್ಲ ಸಂಗತಿಗಳನ್ನು ಅದು ಗಮನಿಸ್ತಾ ಹೋಗುತ್ತೆ. ಅದರ ಆ ಸಮಾಜದ ಪರಂಪರೆಯನ್ನ, ಆ ಸಮಾಜದ ಮೌಲ್ಯಗಳು, ಆ ಸಮಾಜದ ನೀತಿಗಳು, ಇವೆಲ್ಲವನ್ನು ಅದು ಕಟ್ಟಿಕೊಡ್ತಾ ಹೋಗುತ್ತೆ. ಟಿ.ಎಸ್. ಎಲಿಯಟ್ ಹೇಳುವಂಥ ಮಾತನ್ನ ನಾವು ಗಮನಿಸಬೇಕಾಗುತ್ತೆ. ಸಂಸ್ಕೃತಿ ಅಂದ್ರೆ ಜೀವನ ಕ್ರಮ. ನಾವು ಸಂಸ್ಕೃತಿಗೆ ಬಹಳ ಉದುದ್ದ ವ್ಯಾಖ್ಯಾನ ಮಾಡಿರೋದನ್ನು ನಾವು ಕಾಣ್ತೇವೆ. ಆದರೆ ಅದನ್ನು ನಿರ್ದಿಷ್ಟವಾಗಿ, ಖಚಿತವಾಗಿ ಇದೇನೆ ಅಂತ ಹೇಳೋದು ಕೂಡ ಕಷ್ಟ ಆಗತ್ತೆ ವ್ಯಾಖ್ಯಾನ ನೀಡಿ. ಆದರೆ ಟಿ.ಎಸ್. ಎಲಿಯಟ್ ಅವರು ಬಹಳ ಸರಳವಾಗಿ ಹೇಳ್ತಾರೆ, ಸಂಸ್ಕೃತಿ ಅಂದ್ರೆ ಜೀವನ ಕ್ರಮ, ಜೀವನ ವಿಧಾನ. ನಮ್ಮ ಜೀವನ ಹೇಗೆ ಸಾಗ್ತಾ ಇರುತ್ತೋ ಅದೇ ಸಂಸ್ಕೃತಿ. ಇಂತಹ ಏನು ಜೀವನ ಕ್ರಮ ಅಥವಾ ಜೀವನ ವಿಧಾನದ ಅರ್ಥಗಳನ್ನ ಸಂಸ್ಕೃತಿಯ ಚಿಂತಕರು ಒಂದು ಜನಾಂಗದಲ್ಲಿ, ಒಂದು ಜನಸಮುದಾಯದಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ ಅಲ್ವಾ? ಇದು ಸಂಸ್ಕೃತಿ ಚಿಂತಕರ ಒಂದು ಆಲೋಚನೆ, ಒಂದು ದೃಷ್ಟಿಕೋನ. ಒಂದು ಜನಾಂಗದಲ್ಲಿ, ಒಂದು ಜನಸಮುದಾಯದಲ್ಲಿ ಆ ಜೀವನ ಕ್ರಮ ಹೇಗಿದೆ, ಅವರ ಜೀವನ ವಿಧಾನ ಹೇಗಿದೆ, ಆ ಜೀವನ ವಿಧಾನದ ಅರ್ಥಗಳೇನು, ಇವನ್ನೆಲ್ಲ ಶೋಧಿಸ್ತಾರೆ ಎನ್ನುವಂಥದ್ದು.
ನೋಡಿ, ರಸನಿಷ್ಠ ವಿಮರ್ಶೆಯಲ್ಲಿ ಕನ್ನಡಕ್ಕೆ ಬಂದರೆ ನಮ್ಮ ನವೋದಯ ಸಾಹಿತ್ಯ ಏನಿದೆ, ನವೋದಯ ವಿಮರ್ಶೆ ಏನಿದೆ, ನವೋದಯ ವಿಮರ್ಶೆ ಅದು ರಸನಿಷ್ಠ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ. ಈ ವಿಮರ್ಶೆಯಲ್ಲಿ ಸಾಹಿತ್ಯಿಕ ಅಂಶಗಳು ಪ್ರಧಾನ ಆದರೆ ಸಾಂಸ್ಕೃತಿಕ ವಿಮರ್ಶೆಯಲ್ಲಿ ಸಾಹಿತ್ಯೇತರ ಸಂದರ್ಭಗಳು ಮುಖ್ಯ ಆಗ್ತವೆ ಅಲ್ವಾ. ರಸನಿಷ್ಠ ವಿಮರ್ಶೆ ಅಂದರೆ ಒಂದು ಕಾವ್ಯ, ಆ ಕಾವ್ಯದ ಅಥವಾ ಸಾಹಿತ್ಯ ಕೃತಿಯ ಭಾಷೆ, ಅದರ ಶೈಲಿ, ಅದರ ಧ್ಯೇಯೋದ್ದೇಶಗಳು, ಅದರ ನಿರೂಪಣಾ ಶೈಲಿ, ಕೃತಿಯ ಗಾತ್ರ, ಅಲ್ಲಿ ಬಳಕೆಯಾಗಿರುವ ಪ್ರತಿಮೆಗಳು, ಸಂಕೇತಗಳು, ಅಲಂಕಾರಗಳು, ರೂಪಕಗಳು, ದೃಷ್ಟಾಂತಗಳು, ಅದರ ಸರಳತೆ, ಕಠಿಣತೆ, ಇಂಥ ಅನೇಕ ಸಾಹಿತ್ಯಿಕ ಅಂಶಗಳು ಅಲ್ಲಿ ಪ್ರಮುಖ ಆಗ್ತವೆ. ಆದರೆ ಸಾಂಸ್ಕೃತಿಕ ವಿಮರ್ಶೆಯಲ್ಲಿ ಕೃತಿಯ ಭೌತಿಕವಾದಂತಹ ಸಂಗತಿಗಳಲ್ಲದೇನೆ ಆ ಕೃತಿಯ ಒಳಗೆ ಪ್ರಕಟವಾಗಿರುವ, ಕೃತಿಯ ಒಳಗೆ ಅಡಕವಾಗಿರುವ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ ಇಂತಹ ವಿಚಾರಗಳು ಅಥವಾ ಇಂತಹ ಸಂದರ್ಭಗಳು ಬಹಳ ಮುಖ್ಯ ಆಗ್ತಾ ಹೋಗ್ತವೆ ಇದರಲ್ಲಿ, ಸಾಂಸ್ಕೃತಿಕ ವಿಮರ್ಶೆಯಲ್ಲಿ. ಈ ಸಂಸ್ಕೃತಿಗೆ ಮತ್ತು ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಸಂಬಂಧ ಇದೆ. ನಾವು ಸಂಸ್ಕೃತಿ ಅಂದಾಗ ಸಮಾಜವನ್ನು ಬಿಟ್ಟು ಆಲೋಚನೆ ಮಾಡಲಿಕ್ಕಾಗಲ್ಲ, ಸಮಾಜ ಅಂದಾಗ ಸಮುದಾಯವನ್ನು ಬಿಟ್ಟು ಆಲೋಚನೆ ಮಾಡಲಿಕ್ಕಾಗಲ್ಲ. ಸಮುದಾಯವಾಗಲಿ ಸಮಾಜವಾಗಲಿ ಅವು ಸಂಸ್ಕೃತಿಯ ಕೇಂದ್ರಗಳಾಗಿರ್ತವೆ, ಅಲ್ಲಿಯೇ ಸಂಸ್ಕೃತಿ ಎನ್ನುವಂಥದ್ದು ರೂಪುಗೊಳ್ಳುವಂಥದ್ದು. ಹಾಗಾಗಿ ಈ ಸಂಸ್ಕೃತಿ ಅನ್ನುವುದನ್ನು ನಾವು ಅಧ್ಯಯನ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸಮುದಾಯದ ಚಹರಿಯನ್ನು, ಸಮಾಜದ ಚಹರಿಗಳನ್ನು, ಅದರ ಗುರುತುಗಳನ್ನು ನಾವು, ಅದರ ಅಸ್ಮಿತೆಗಳನ್ನು ಗುರುತಿಸಬೇಕಾಗುತ್ತೆ. ಅದರಿಂದ ಸಾಹಿತ್ಯೇತರ ಪರಿಕರಗಳು ಕಲಾಕೃತಿಯ ಸಂಸ್ಕೃತಿನಿಷ್ಠ ವಿಮರ್ಶೆಗೆ ಮುಖ್ಯ ಆಗ್ತಾ ಹೋಗ್ತವೆ. ನಾಗಲೇ ಹೇಳಿದ ಹಾಗೆ ಸಾಹಿತ್ಯಿಕ ಅಂಶಗಳಲ್ಲದೇನೆ ಆ ಸಮುದಾಯ ಅಥವಾ ಸಮಾಜದಲ್ಲಿನ ಜೀವನ ಕ್ರಮ, ಅವರ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಭಾವನಾತ್ಮಕ, ವೈಚಾರಿಕ ಇಂಥ ಎಲ್ಲ ಸಂಗತಿಗಳು ಸಾಂಸ್ಕೃತಿಕ ವಿಮರ್ಶೆಗೆ ಅಥವಾ ಸಾಂಸ್ಕೃತಿಕ ವಿಮರ್ಶೆಗೆ ಮುಖ್ಯ ಆಗ್ತಾ ಹೋಗ್ತವೆ. ಯಾವುದೇ ಮಹತ್ವದ ಕೃತಿಗೆ ಸಾಹಿತ್ಯವೊಂದರ ಮುಚ್ಚಳಿಕೆಯನ್ನು ಹಾಕಿ ಮುಚ್ಚಬಾರದು ಅಂತೇಳಿ ಅನೇಕ ಚಿಂತಕರು ಹೇಳ್ತಾ ಬಂದಿರೋದನ್ನು ನಾವು ಗಮನಿಸ್ತೇವೆ. ಯಾವುದೇ ಒಂದು ಸಾಹಿತ್ಯ ಕೃತಿ ಇರಲಿ, ಮಹತ್ವದ ಸಾಹಿತ್ಯ ಕೃತಿ ಇರಲಿ, ಅದನ್ನು ಇಷ್ಟೇ ಅಂತೇಳಿ ಅದನ್ನು ನಿರ್ಣಯಿಸೋಕ್ಕಾಗಲ್ಲ. ಇದೇ ಅದು ಹೇಳುವಂಥದ್ದು ಒಂದು ನಿರ್ದಿಷ್ಟ ಅಂಶ, ಇಷ್ಟೇ ಅದರ ಸಾರ ಅಂತ ಹೇಳಿ ನಾವು ಅದರ ಮುಚ್ಚಳಿಕೆಯನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಮುಚ್ಚಿ ಹಾಕಬಾರ್ದು. ಆ ಕೃತಿಯಲ್ಲಿರುವ ಸಾಹಿತ್ಯೇತರ ಸಂಗತಿಗಳನ್ನು ನಾವು ಕೂಡಿಸಿ ಚರ್ಚಿಸೋದ್ರಿಂದ ಸಂಸ್ಕೃತಿಯ ಹೊಸ ಸಾಧ್ಯತೆಗಳು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ಸಾಂಸ್ಕೃತಿಕ ವಿಮರ್ಶಕರು ಹೇಳ್ತಾರೆ. ಕೃತಿಯಲ್ಲಿರುವಂಥ ಸಾಹಿತ್ಯೇತರ ಸಂಗತಿಗಳಿಂದವೆ, ಅವುಗಳನ್ನು ನಾವು ಒಟ್ಟಾಗಿಸಿ ಚರ್ಚಿಸ್ತಾ ಹೋಗಬೇಕು. ಆಗ ಆ ಸಂಸ್ಕೃತಿಯ ಹೊಸ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ, ಸಾಂಸ್ಕೃತಿಕ ಅಂಶಗಳು ಗೋಚರ ಆಗ್ತಾ ಹೋಗ್ತವೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಈ ಸಾಹಿತ್ಯ ಎನ್ನುವುದು ಸಂಸ್ಕೃತಿಯ ಒಂದು ಭಾಗ, ಸಂಸ್ಕೃತಿಯ ಭಾಗವಾಗಿ ಸಾಹಿತ್ಯವನ್ನು ನಾವು ಕಾಣ್ತೇವೆ. ಈ ಸಂಸ್ಕೃತಿ ಅನ್ನೋದು ದೇಹ ಆದರೆ ಅದರ ಒಂದು ಅಂಗ ಮಾತ್ರ ಸಾಹಿತ್ಯ. ಸಂಸ್ಕೃತಿ ಅನ್ನೋದು ಅನೇಕ ಕ್ಷೇತ್ರಗಳನ್ನು ಒಳಗೊಂಡಿರುವಂಥದ್ದು, ಅದರಲ್ಲಿ ಸಾಹಿತ್ಯವೂ ಕೂಡ ಅದರ ಒಂದು ಅಂಗ. ಈ ಒಂದು ಕಲೆಗಾಗಿ ಕಲೆ ಮುಖ್ಯ ಆಗ್ತದೆ. ಹಾಗೆಯೇ ಒಂದು ಕೃತಿ ಸಾಹಿತ್ಯದ ಕಾರಣಗಳಿಗಾಗಿ ಅದು ಮುಖ್ಯ ಆಗಿರೋ ಹಾಗೆ ಸಾಹಿತ್ಯೇತರ ಕಾರಣಗಳಿಗೂ ಕೂಡ ಒಂದು ಆ ಕೃತಿ ಮುಖ್ಯವಾಗ್ತಾ ಹೋಗುತ್ತೆ. ಬರೀ ಸಾಹಿತ್ಯಿಕ
ಅಂಶಗಳಿಂದಾಗಿ ಒಂದು ಕೃತಿಯನ್ನು ಅವಲೋಕನ ಮಾಡುವಂಥದ್ದಲ್ಲ. ಅದರ ಸಾಹಿತ್ಯೇತರ ಕಾರಣಗಳು ಏನು, ಅದರ ಸಾಹಿತ್ಯೇತರ ಸಂದರ್ಭಗಳು ಯಾವ್ಯಾವ ಅದರಲ್ಲಿ ಪ್ರಕಟಗೊಂಡಿವೆ, ಏನನ್ನ ಅದು ಒಳಗೊಂಡಿದೆ ಎನ್ನುವಂತಹ ವಿಚಾರಗಳೂ ಕೂಡ ಮುಖ್ಯ ಆಗ್ತವೆ ಅನ್ನೋದನ್ನು ಈ ಸಾಂಸ್ಕೃತಿಕ ವಿಮರ್ಶೆ ತೋರಿಸ್ಕೊಡ್ತಾ ಹೋಗುತ್ತೆ. ಈ ಸಾಂಸ್ಕೃತಿಕ ವಿಮರ್ಶೆಯಿಂದ ಕೃತಿಯಲ್ಲಿ ಹುದುಗಿರುವಂತಹ ಬಹುಮುಖ ದರ್ಶನ ಆಗ್ತಾ ಹೋಗುತ್ತೆ. ಒಂದು ಕೃತಿಯನ್ನು ಕೇವಲ ಸಾಹಿತ್ಯಿಕ ಅಂಶಗಳಿಗಾಗಿ ನಾವು ಅದರ ಮೌಲ್ಯಮಾಪನವನ್ನು ಮಾಡದೇನೆ ಸಾಹಿತ್ಯೇತರ ಅಂಶಗಳನ್ನೂ ಕೂಡ ಗಮನಿಸ್ತಾ ಹೋದಾಗ ಆ ಕೃತಿಯ ಒಂದು ಬಹುಮುಖ ದರ್ಶನ ಆಗತ್ತೆ. ಅದು ಯಾವ ಯಾವ ನಿಟ್ಟಿನಲ್ಲಿ ಯಾವ ಯಾವ ವಿಚಾರಗಳನ್ನು ಅವಲೋಕಿಸ್ತಾ ಹೋಗಿದೆ, ಯಾವ ಯಾವ ಚಾರಿತ್ರಿಕ ಅಂಶಗಳನ್ನು, ಸಾಮಾಜಿಕ ಅಂಶಗಳನ್ನು, ಆರ್ಥಿಕ ಅಂಶಗಳನ್ನು ಗಮನಿಸ್ತಾ ಬಂದಿದೆ ಆ ಕೃತಿ ಅಥವಾ ಕಾವ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಒಂದು ಕೃತಿ ಹೇಗೆ ಬಹುಮುಖವಾದಂತಹ ನೋಟವನ್ನು, ದೃಷ್ಟಿಕೋನವನ್ನು ತಾಳಿದೆ ಅಥವಾ ತಾಳಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಯಾವುದೇ ಒಬ್ಬ ಕಲಾವಿದ ತಾನೊಂದು ಸಂಸ್ಕೃತಿಗೆ ಸೇರಿರುವವನು. ತನ್ನ ಸಂಸ್ಕೃತಿಯ ವಿಧಿವಿಧಾನಗಳು, ತನ್ನ ಸಂಸ್ಕೃತಿಯ ಆಚರಣೆಗಳು, ತನ್ನದೇ ಸಂಸ್ಕೃತಿಯ ಸಂಪ್ರದಾಯಗಳು, ಉಡುಗೆ, ಆಹಾರ ಪದ್ಧತಿ, ಈ ಎಲ್ಲ ಸಂಗತಿಗಳು ಕೂಡ ಬಾಲ್ಯದಿಂದಲೂ ಆತನ ಮೇಲೆ ಪ್ರಭಾವ ಬೀರಿರ್ತವೆ. ಯಾವುದೇ ಒಬ್ಬ ವ್ಯಕ್ತಿ ಯಾವ ಸಂಸ್ಕೃತಿಗೂ ನಾನು ಒಳಪಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಯಾವೊಬ್ಬ ಕಲಾವಿದನೂ ಕೂಡ ತನ್ನದೇ ಆದಂತಹ ಒಂದು ಸಂಸ್ಕೃತಿಗೆ ಆತ ಒಳಪಟ್ಟಿರ್ತಾನೆ. ಅಥವಾ ಬೇರೆ ಬೇರೆ ಕಡೆಗೆ ಆತ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಸಂಸ್ಕೃತಿಯಲ್ಲೂ ಕೂಡ ಅವನು ಇರ್ಬೋದು. ಒಂದೇ ಸಂಸ್ಕೃತಿಗೆ ಅಂಟ್ಕೊಂಡಿರ್ತಾನೆ ಅಂತಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದರೆ ಈ ಸಂಸ್ಕೃತಿ ಮತ್ತು ಆ ಸಂಸ್ಕೃತಿ, ಆ ಎರಡು ಸಂಸ್ಕೃತಿಗಳ ನಡುವೆ ಒಂದು ಸಂಕರ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ಎರಡೂ ಸಂಸ್ಕೃತಿಯಲ್ಲಿ ಬದುಕುವಾಗ ಅವನಲ್ಲಿ ಏನೋ ಬದಲಾವಣೆಗಳಾಗುವಂಥದ್ದನ್ನು ಕಾಣ್ತೇವೆ. ಸೊ ಹೀಗೆ ಜೀವನ ವಿಧಾನಗಳನ್ನೇ ಬದಲಾಯಿಸುವಂತಹದ್ದು ಈ ಸಂಸ್ಕೃತಿಯಿಂದ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹಾಗಾಗಿ ಬಾಲ್ಯದಿಂದಲೂ ಕೂಡ ಕಲಾವಿದನ ಮೇಲೆ, ಲೇಖಕನ ಮೇಲೆ ಅವು ಪ್ರಭಾವವನ್ನು ಬೀರ್ತಾ ಬರ್ತವೆ. ಒಬ್ಬ ಸಾಹಿತ್ಯದ ದರ್ಶನವನ್ನು ಗುರುತಿಸಬೇಕಾದ್ರೆ ಸಾಹಿತಿಯು ಒಪ್ಪಿಕೊಂಡಂತಹ ಸಂಸ್ಕೃತಿಯ ಬಗೆಗೂ ಕೂಡ ವಿಮರ್ಶಕ ತಿಳಿದುಕೊಳ್ಬೇಕಾಗತ್ತೆ. ನಾವು ಪಂಪನ ಕಾವ್ಯಗಳನ್ನು ನೋಡುವಾಗ ಕೇವಲ ಕೃತಿಯನ್ನು ಕೇಂದ್ರವಾಗಿಟ್ಕೊಂಡು ನೋಡೋದಷ್ಟೇ ಅಲ್ಲ, ಆ ಕೃತಿಯ ಮೇಲೆ ಪ್ರಭಾವ ಬೀರಿರುವುದು ಅವನ ಜೀವನ ಕ್ರಮ, ಅವನ ಜೀವನ ಕ್ರಮವನ್ನು ಪ್ರೇರೇಪಿಸಿರುವಂಥದ್ದು, ಪ್ರಭಾವಿಸಿರುವಂಥದ್ದು ಒಂದು ಸಂಸ್ಕೃತಿ. ಹಾಗಾಗಿ ಒಬ್ಬ ಸಾಹಿತಿಯ ಸಾಂಸ್ಕೃತಿಕ ವಿಚಾರಗಳು ಆತನ ಕೃತಿಯಲ್ಲಿ ಹೇಗೆ ಮೂಡಿ ಬಂದಿದ್ದಾವೆ, ಕೃತಿಯನ್ನು ಕಟ್ಟೋದಕ್ಕೆ ಹೇಗೆ ಪ್ರೇರೇಪಣೆ ಆಗಿದ್ದಾವೆ, ಹೇಗೆ ಒಂದು ಕೃತಿಯ ಪರಿಣಾಮದಲ್ಲಿ ಅವನ ಸಾಂಸ್ಕೃತಿಕ ಸಂಗತಿಗಳು ಪ್ರಭಾವ ಬೀರಿದಾವೆ ಎನ್ನುವಂಥದ್ದನ್ನು ನಾವು ನೋಡಬೇಕು ಅನ್ನೋದು ಈ ಸಾಂಸ್ಕೃತಿಕ ವಿಮರ್ಶಕರು ಗಮನಿಸುವಂಥ ಸಂಗತಿ. ಈ ಸಂಸ್ಕೃತೀಕರಣದ ಪ್ರಕ್ರಿಯೆ ಎನ್ನುವಂಥದ್ದು ನಿಂತು ನೀರಲ್ಲ, ಅದು ಚಲನಶೀಲ ಮತ್ತು ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಸಂಸ್ಕೃತೀಕರಣ ಅನ್ನೋದು ಈ ಶ್ರೇಣೀಕೃತ ಸಮಾಜಗಳಲ್ಲಿ ಕೆಳಗಿನವರಿಗೆ ಮೇಲಿನ ವರ್ಗಗಳ ಜೀವನ ವಿಧಾನಗಳು ಮಾದರಿಗಳಾಗ್ತವೆ, ಅಥವಾ ಅವು ಮಾದರಿಗಳು ಎನ್ನುವಂಥ ಭಾವನೆಯನ್ನು ಉಂಟು ಮಾಡುವ ವ್ಯವಸ್ಥೆ ಕೂಡ ಒಂದಿರುತ್ತೆ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ಕೆಳಗಿನ ಶ್ರೇಣಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮೇಲ್ಶ್ರೇಣಿಯವರ ಬದುಕಿನ ಸಾಂಸ್ಕೃತಿಕ ವಿಚಾರಗಳು ತಮಗೆ ಮಾದರಿಯಾದವುಗಳು, ನಾವು ಅವರ ಜೀವನ ಕ್ರಮವನ್ನು ಅನುಸರಿಸಬೇಕು, ಅದೇ ಸರಿಯಾದ್ದು ಅನ್ನೋ ಮನೋಭಾವ ಇರುತ್ತೆ. ಅಥವಾ ಅಂಥ ಒಂದು ಮನೋಭಾವವನ್ನು ಉಂಟು ಮಾಡುವಂಥ ವ್ಯವಸ್ಥೆಯೇ ಆ ಶ್ರೇಣೀಕೃತ ವ್ಯವಸ್ಥೆ ಒಳಗೆ ಇರುತ್ತೆ. ಇಂಥ ಸನ್ನಿವೇಶಗಳಲ್ಲಿ ವ್ಯಕ್ತಿ ಮೇಲ್ವರ್ಗದ ಜೀವನ ವಿಧಾನಗಳನ್ನು ಅನುಸರಿಸೋದೋ ಅಥವಾ ತನ್ನ ಪ್ರಸ್ತುತ ಜೀವನ ಕ್ರಮವನ್ನು ಅನುಸರಿಸೋದು ಎನ್ನುವಂಥ ಗೊಂದಲಕ್ಕೆ ಅಥವಾ ದ್ವಂದ್ವಕ್ಕೆ ಒಳಗಾಗ್ತಾ ಹೋಗ್ತಾನೆ ಅಲ್ವಾ. ತಾನು ಅನುಸರಿಸುವ ಜೀವನ ಕ್ರಮ ಸರಿಯಾದ್ದೋ, ತನ್ನ ಮೇಲಿನ ವರ್ಗದವರು ಅನುಸರಿಸುವ ಜೀವನ ಕ್ರಮ ಸರಿಯಾದ್ದೋ, ಯಾವ ಜೀವನ ವಿಧಾನಗಳನ್ನು ನಾನು ಅನುಸರಿಸಬೇಕು, ನಾನು ಅನುಸರಿಸ್ತಾ ಬಂದಿರೋದನ್ನು ಮುಂದುವರಿಸ್ಕೊಂಡು ಹೋಗೋದು ಅಥವಾ ಅವರನ್ನು ನೋಡಿ ನನ್ನನ್ನು ಬದಲಾಯಿಸ್ಕೊಳ್ಳೋದು. ಹಾಗಾಗಿ ಇಂಥ ಒಂದು ಗೊಂದಲ ಅಥವಾ ದ್ವಂದ್ವಕ್ಕೆ ವ್ಯಕ್ತಿಗಳು ಒಳಗಾಗ್ತಾ ಹೋಗ್ತಾರೆ. ಯಾವುದೇ ಸಮಾಜ ಅಥವಾ ಸಮುದಾಯದ ವ್ಯಕ್ತಿಗಳು ಈ ಥರ ಗೊಂದಲಕ್ಕೆ ಒಳಗಾಗುವಂಥದ್ದನ್ನು ನಾವು ಕಾಣ್ತೇವೆ.
ಆದರೆ ಇಂಥ ವಿಷಯಗಳಿಂದ ಶ್ರೇಣೀಕೃತ ವ್ಯವಸ್ಥೆಯ, ವರ್ಗ ವ್ಯವಸ್ಥೆಯ, ಸಮಾಜಗಳಲ್ಲಿನ ಇಂಥ ಒಂದು ವಿಷಯಗಳನ್ನು ಸೃಜನಶೀಲ ಲೇಖಕ ತನ್ನ ಕೃತಿಯಲ್ಲಿ ಹೇಗೆ ಅಭಿವ್ಯಕ್ತಿಸಿದ್ದಾನೆ? ಸಾಂಸ್ಕೃತಿಕ ವಿಚಾರಗಳ ಬಗೆಗೆ ಅವನ ನಿಲುವೇನು? ಹೇಗೆ ಕೃತಿಯಲ್ಲಿ ಆತ ಪ್ರಕಟಗೊಳಿಸಿದ್ದಾನೆ? ಆ ಕೃತಿಕಾರನ ಉದ್ದೇಶ ಏನು? ಅವನ ಕೃತಿಯಲ್ಲಿ ಸಂಸ್ಕೃತೀಕರಣ ಅನ್ನೋದು ಎಷ್ಟರ ಮಟ್ಟಿಗಾಗಿದೆ? ಇಂಥ ದ್ವಂದ್ವಗಳನ್ನು ಲೇಖಕ ಹೇಗೆ ಅರ್ಥೈಸಿಕೊಂಡಿದ್ದಾನೆ ಎನ್ನುವಂಥ ಪ್ರಶ್ನೆಗಳು ಸಂಸ್ಕೃತಿಯ ಚರ್ಚೆಯಲ್ಲಿ ಪ್ರಾರಂಭವಾಗ್ತವೆ. ಇಂಥ ಚರ್ಚೆಗೆ ಸಾಂಸ್ಕೃತಿಕ ವಿಮರ್ಶೆಯ ದೃಷ್ಟಿ ಬಹಳ ಮುಖ್ಯವಾಗತ್ತೆ. ಒಂದು ಬದುಕಿನ ಕ್ರಮವನ್ನು ಬಿಟ್ಟು ಮತ್ತೊಂದು ವರ್ಗದ ಜೀವನ ಕ್ರಮವನ್ನು ಅನುಸರಿಸೋದು ಅನೇಕ ಬದಲಾವಣೆಗಳಿಗೆ ಇಂಬು ಕೊಡತ್ತೆ ಅಲ್ವಾ? ಒಂದು ಬದುಕಿನ ಕ್ರಮ, ಒಂದು ಸಂಸ್ಕೃತಿ, ಜೀವನ ಕ್ರಮ, ಅದನ್ನು ಬಿಟ್ಬಿಟ್ಟು ಮತ್ತೊಂದು ವರ್ಗದ ಜೀವನ ಕ್ರಮವನ್ನು ಅನುಸರಿಸೋದಿದೆಯಲ್ಲ, ಇದು ವ್ಯಕ್ತಿಯ ಬದುಕಿನಲ್ಲಿ, ಜೀವನದಲ್ಲಿ ಅನೇಕ ಹೊಸ ಹೊಸ ಬದಲಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಇಂಥ ಸಂದರ್ಭಗಳಿಗೆ ಕವಿ ತನ್ನ ಕೃತಿಯಲ್ಲಿ ಹೇಗೆ ಅಭಿವ್ಯಕ್ತಿ ನೀಡಿದ್ದಾನೆ, ತನ್ನ ಕೃತಿಯಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯವನ್ನು ನೀಡಿದ್ದಾನೆ ಎನ್ನುವುದನ್ನು ಈ ಸಾಂಸ್ಕೃತಿಕ ವಿಮರ್ಶೆ ಚರ್ಚಿಸ್ತಾ ಹೋಗುತ್ತೆ. ಇನ್ನು ಮತಾಂತರಗೊಂಡಂತಹ ಸಮುದಾಯಗಳು, ಇವುಗಳಿಗೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ಈ ಮತಾಂತರಗೊಂಡಂತಹ ಸಮುದಾಯ ತನ್ನ ಪೂರ್ವಿಕರಿಂದ ಬಂದಂತಹ ರೀತಿ ರಿವಾಜುಗಳು, ಪರಂಪರೆಗಳು, ಸಂಪ್ರದಾಯಗಳು, ಆಚರಣೆಗಳು ಇವನ್ನು ಪೂರ್ಣವಾಗಿ ಬಿಟ್ಕೊಡೋದಿಲ್ಲ. ಯಾರೇ ಆಗಲಿ ಮತಾಂತರಗೊಳ್ಳಿ, ಯಾವುದೇ ಮತಧರ್ಮಕ್ಕೆ ಸೇರಲಿ, ಆದರೆ ತಮ್ಮ ಪೂರ್ವಿಕರಿಂದ ಅನುಸರಿಸ್ತಾ ರಕ್ತಗತವಾಗಿ ಬಂದಿರುವಂಥ ಕೆಲವು ವಿಚಾರಗಳನ್ನು, ಆಚರಣೆಗಳನ್ನು, ಸಂಪ್ರದಾಯಗಳನ್ನು ಅವರು ಸಂಪೂರ್ಣವಾಗಿ ಬಿಟ್ಕೊಡೋದಿಲ್ಲ. ಈ ಮತಾಂತರಗೊಂಡಂತಹ ಮತಾಂತರದ ಆಚರಣೆಗಳನ್ನು ಪೂರ್ತಿಯಾಗಿ ಸ್ವೀಕರಿಸೋದಿಲ್ಲ. ಅಂದರೆ ಅವರು ಮತಾಂತರಗೊಂಡು ಯಾವ ಮತಧರ್ಮಕ್ಕೆ ಹೋಗ್ತಾರೋ ಆ ಮತದ ಆಚರಣೆಗಳನ್ನೂ ಕೂಡ ಸಂಪೂರ್ಣವಾಗಿ ಅವರು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಸ್ವೀಕರಿಸೋದಿಲ್ಲ. ಇಂಥ ಸಂದಿಗ್ಧತೆಯಿಂದ ಉಂಟಾದಂತಹ ತಲ್ಲಣಗಳನ್ನು ಒಂದು ಉತ್ತಮ ಕೃತಿ ಮಾತ್ರ ಹಿಡಿದಿಡಲಿಕ್ಕೆ ಸಾಧ್ಯ ಆಗತ್ತೆ. ಇದು ಸಂಸ್ಕೃತಿ ವಿಮರ್ಶೆಗೆ ಒಳಪಡುವಂಥ ಒಂದು ಮುಖ್ಯವಾದಂಥ ವಿಷಯ ಆಗತ್ತೆ. ಇನ್ನು ಆಧುನಿಕ ಕಾಲಕ್ಕೆ ಸಂಸ್ಕೃತಿ ಚಿಂತನೆ ಬಹುರೂಪಗಳಲ್ಲಿ ಬೆಳೀತಾ ಬಂದಿದೆ. ಬೇರೆ ಬೇರೆ ಕವಲುಗಳಲ್ಲಿ ಅದನ್ನು, ಬೇರೆ ಬೇರೆ ಶಾಖೆಗಳಲ್ಲಿ ಅದನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ಪ್ರಾಚೀನ ಸಂಸ್ಕೃತಿ, ಅರ್ವಾಚೀನ ಸಂಸ್ಕೃತಿ, ಪ್ರಧಾನ ಸಂಸ್ಕೃತಿ, ಅಧೀನ ಸಂಸ್ಕೃತಿ, ಉಪಸಂಸ್ಕೃತಿ, ಪರ್ಯಾಯ ಸಂಸ್ಕೃತಿ, ಪ್ರತಿಸಂಸ್ಕೃತಿ, ಉಪಸಂಸ್ಕೃತಿ, ಹೀಗೆ ಬೇರೆ ಬೇರೆ ಪರಿಭಾಷೆಗಳು ಇತ್ತೀಚೆಗೆ ಬಳಕೆಯಾಗ್ತಾ ಇದ್ದು ಸಾಂಸ್ಕೃತಿಕ ವಿಮರ್ಶೆಯನ್ನು ಎಲ್ಲ ರೂಪಗಳು ಕೂಡ ಪ್ರಭಾವಿಸ್ತಾ ಇದ್ದಾವೆ ಎನ್ನುವಂಥದ್ದು. ಈ ಸಾಹಿತ್ಯ ವಿಮರ್ಶೆಯಲ್ಲಿ ಸಂಸ್ಕೃತಿ ಚಿಂತನೆ ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದೆ ಎನ್ನುವಂಥದ್ದು. ಕೃತಿಕಾರ ಸಮಾಜವನ್ನು ಬದಿಗಿಟ್ಟು ಒಂದು ಸಮಾಜದಿಂದ ಪ್ರಭಾವಿತನಾಗದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಹೊರಗಿಟ್ಕೊಂಡು ಅಥವಾ ಸಮಾಜವನ್ನೇ ತಾನು ಬದಿಗಿಟ್ಕೊಂಡು ಯಾವುದೇ ಒಂದು ಸಮಾಜದ ಪ್ರಭಾವಕ್ಕೆ ಒಳಗಾಗದೇನೆ ಸಾಹಿತ್ಯವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದೇ ಒಂದು ಕಲಾಕೃತಿಯ ವಿಮರ್ಶೆಯಲ್ಲಿ ಸಂಸ್ಕೃತಿ ಪ್ರಧಾನವಾದಂಥ ಚರ್ಚೆಯ ವಿಷಯ ಆಗತ್ತೆ. ಆದ್ದರಿಂದ ಸಾಂಸ್ಕೃತಿಕ ಈ ವಿಮರ್ಶೆ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ವಿಮರ್ಶಾ ವಿಧಾನವಾಗಿ ಅದು ಮುಂದುವರ್ಕೊಂಡು ಬರ್ತಾ ಇದೆ ಎನ್ನುವಂಥದ್ದು. ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಸೆಷನ್ನಲ್ಲಿ ನೋಡೋಣ. ಧನ್ಯವಾದಗಳು.